ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈಗ ಯಾವ ಎಲೆಕ್ಷನ್ ಐತ್ರಿ ದೇಶನಾಗ? ಲೋಕಸಭಾ ಎಲೆಕ್ಷನ್ ಐತಿ. ಅವ್ರ ಮಾನ ಮರ್ಯಾದೆ ಐತೇನ್ರಿ? ದೇಶದ ಜೊತೆಗೆ ಚಲಾಟ ಆಡಬಾರ್ದು. ಈಗ ನಾನು BJP ಹೊರಗೆ ಹಾಕಿರ್ತೀನಿ, ಏನೋ ಮೋದಿಯವ್ರು ಮಾತಾಡ್ತೀನಿ. ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲ್ಯಾಪ್ಸಿಸ್ ಏನು ಇಷ್ಟು ವರ್ಷ ಆಗಿಲ್ಲಲ್ಲ. ಮೋದಿಯವ್ರು ಬಂದ ಮೇಲೆ ಆರ್ಟಿಕಲ್ 370 ತೆಗೆದ ಮ್ಯಾಗ ಒಂದು ಕಲ್ಲು ಬಿದ್ದಿಲ್ಲ. ಯಾವುದೋ ಒಂದು ಘಟನೆ ಆಗೇ ಆಗ್ತದೆ. ನಿಮ್ಮ ಇಂದಿರಾ ಗಾಂಧಿನೇ ಅವ್ರ ಮನೆಗೆ ಹೊಡೆದ್ರಲ್ಲ, ಅವಾಗೇನು ಕೆಸಿದ್ರಿ? ರಾಜೀವ್ ಗಾಂಧಿನ ಹೊಡೆದ್ರಲ್ಲ, ಅವಾಗೇನು ನೀವು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಿಲ್ಲ? ಈಗ ನೀವು ಹೇಳ್ತೀರಿ ಮೋದಿಯವರು ಇಡೀ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಇವತ್ತು ದೇಶದ ಸೇವೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಹೆಂಗೆ ನೋಡ್ರಿ ಓಡಿಬಿಟ್ಟ, ನಾವೆಲ್ಲ ಮಿಲಿಟ್ರಿ ಅಧಿಕಾರಿ ಅವ್ನು ಎಲ್ಲಿ ಅದನ್ನು ಅವನಿಗೆ ಪ್ರಧಾನಮಂತ್ರಿಗೆ ಮೂಲದ ಹೇಗೈತೆ ದವಾಖಾನೆಗೆ ಸೇರಿ ಅಂತ. ಇನ್ನು ಮತ್ತೆ ಯಾವ್ಯಾವ ಹಿರಿಬ್ಯಾನಿ ಬರ್ತೈತೋ ಗೊತ್ತೀರಿ. ಅಂದ್ರೆ ಪಾಕಿಸ್ತಾನ ಬರೇ ಮೋದಿಯವ್ರು ಆ್ಯಕ್ಷನ್ ತಗೋತೀನಿ ಅಂದ್ರೆ ನಡಿಗೆ ಹೋಗೈತೆ. ಇಡೀ ಜಗತ್ತು ಮೋದಿಯವರಿಗೆ ಭಾರತದ ಹಿಂದೆ ನಿಂತದ್ದು. ಇಸ್ರೇಲ್ದವ್ರು ಹೇಳ್ಯಾರ, ನಿಮಗೇನು ಸಹಾಯ ಬೇಕು ನಾವು ಮಾಡ್ತೇವೆ. ಇಂಥ ಕಾಲದಲ್ಲಿ ಅಯೋಗ್ಯರು ಇವರು ದೇಶದ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ರು. ಮೋದಿ ವಿರುದ್ಧ ಅಂತ ಹೇಳ್ಬೋದು. ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯಗಳ ವಿರುದ್ಧ ನೀವೇನು ಮಾತಾಡ್ತಾ ಇದ್ದಿರಲ್ಲ. ಇವತ್ತು ಹೇಳಿದ್ರು ಪ್ರಧಾನಮಂತ್ರಿಗಳು ಯಾಕೆ ಮೊನ್ನೆ ಇದ್ರ ಸಭೆದಾಗ ಭಾಗವಹಿಸಲಿಲ್ಲ ಆಲ್ ಪಾರ್ಟಿ ಅಂತ. ನಿಮ್ಮ ರಾಹುಲ್ ಗಾಂಧಿ ಯಾವ ದೇಶನಾಗ ಹೋಗಿ ಮಜಾ ಮಾಡ್ಲಕತ್ತಿದ್ರು ಯಾರ ಜೋಡ? ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಯಾಕೆ ವಕಫ್ ಕಾನೂನು ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಎಲ್ಲಿ ನಾಪತ್ತಾಗಿದ್ದ? ಪ್ರಿಯಾಂಕಾ ವಾಡ್ರಾ ಎಲ್ಲಿ ನಾಪತ್ತಾಗಿದ್ದು? ಇವರು ವಕಫ್ ಕಾನೂನು ಎಷ್ಟು ಕರಾಳೈತಂದ್ರೆ ಇಡೀ ರೈತರ ಜಮೀನೇ ನಮ್ದು ಅಂತಾರೆ. ತಿದ್ದುಪಡಿ ಆಗಿ ಈಗ ಸ್ವಲ್ಪ ಉಸಿರು ಏನು ನಾಳೆ ಸುಪ್ರೀಂ ಕೋರ್ಟ್ನಾಗಂತೂ ಏನೂ ಆಗುದಿಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ನಿರ್ಣಯ ಅಂತಿಮ. ಈ ದೇಶಕ್ಕೆ ಸುಪ್ರೀಂ ಅಂದ್ರೆ ಪಾರ್ಲಿಮೆಂಟ್. ನಾವೇನು ಪಾರ್ಲಿಮೆಂಟ್ ಕಾನೂನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ಯಾರ ನೋಡೋದು ಅಷ್ಟೇ. ದಿನ ಹೊತ್ತು ಎಲ್ಲಾದ್ರೂ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮೋದಿಯವ್ರಿಗೆ ಎಲ್ಲರೂ ಸಹಕಾರ ಕೊಡಿ. ದೇಶದ್ರೋಹಿ ಏನಾದ್ರು ಹೇಳಿಕೆ ಕೊಟ್ಟರಂದ್ರೆ ಜನ ಈಗ ಹೊಡಿಲಾಕತ್ತಾರೆ. ನಿನ್ನೆ ಒಂದು ಕರಾವಳಿ ಒಳಗೆ ಒಬ್ಬನ ಕಲಾಚೆ ಮಾಡ, ನಿನ್ನೆ ಮುಂಬೈದಾಗ ಪಾಕಿಸ್ತಾನದಿಂದ ಜನನೇ ತರಿಸ್ತಾರ. ಇನ್ನು ದೇಶದ ತುಂಬ ನಾಗರಿಕರೇ ತಯಾರಾಗ್ತಾರೆ. ಯಾರೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಮ್ಮ ದೇಶದ ವಿರುದ್ಧ ಹೇಳಿಕೆ ಕೊಟ್ರ ಅವ್ರನ್ನ ಜನನೇ ಶಿಕ್ಷೆ ಪಡೆದು ತಯಾರಾಗಿದೆ. ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಈ ವಾರನಾಗ ರಾಜೀನಾಮೆ ಕೊಟ್ಟ ಅವ್ರಿಬ್ರು. ಅವ್ರ ಅಪ್ಪಗೆ ಹುಟ್ಟಿದ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಇಲ್ಲಿ ನಾನೇ ಹೊಂದಕ್ಕೆ ಬಂದು ನಿಂದಿರ್ತೀನಿ. ನಾನೇ ಬಸವನ ಬಾಯಿಗೆ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪ ಹುಟ್ಟಿದ್ರೆ ಅವ್ರ ಪಕ್ಷ ತಗೊಳ್ಳಿ, ನಾನು ಪ್ರಕೃತಿ ಬರ್ತೀನಿ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗೊತ್ತೈತೆ. ನಾವು ಉತ್ತರ ಕರ್ನಾಟಕದವರಲ್ಲಿ ಯಾವ ಶಬ್ದ ಯಾವ ಭಾಗದಲ್ಲಿ ಉತ್ತರ ಕೊಡಬೇಕು ನಮಗೂ ಗೊತ್ತದ. ಈ ರೀತಿ ಏನಾರ ಗುಂಡಾಗಿರಿ ಧಮಕಿ ಯಾವ ಮಕ್ಕಳಿಗೆ ನಾವು ಅಂಜಾರ. ನಮ್ಮ ಯಡಿಯೂರಪ್ಪಗೆ ಅಂಜಿಲ್ಲ. ಇವು ಯಾವ ಅಂದ್ರೆ ಹಿಂದಿ ತೋರಿ ಒಂದು ಮೂಲ್ಯಾವ ನಾವು ಭಾಳ ಮಂದಿ ಹೆಚ್ಚಾಗತ್ತೆ ಟಿಮ್ ಆಗತ್ತೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.